ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಮುಳಬಾಗಿಲು ತಾಲೂಕಿನ ಅಂಜನಾದ್ರಿ ಬೆಟ್ಟದಲ್ಲಿ ವಿಶೇಷವಾಗಿ ಸೇವೆಯನ್ನು ಭಕ್ತಾದಿಗಳ ಮುಖೇನ ಪಡಿತಾ ಇರತಕ್ಕಂತಹ ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯ ಇದು. ಈ ಬಾರಿ ಈ ಕ್ರೋಧಿನಾಮ ಸಂವತ್ಸರದಲ್ಲಿ 2ನೇ ವಾರ್ಷಿಕೋತ್ಸವವನ್ನು ಭಕ್ತರ ಮುಖೇನ ಇವತ್ತಿನ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಭಕ್ತಾದಿಗಳಲ್ಲಿ. ಇಲ್ಲಿ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಇದು ಮುಳಬಾಗಿಲು ಒಂದು ಶತಕವಾಟಪುರಿ ಅಂತ ಹೇಳ್ತೀವಿ. ಸುಮಾರು 101 ದೇವಾಲಯಗಳೊಂದು ಮೇಲ್ಪಟ್ಟು ದೇವಾಲಯಗಳಿರ್ತಕ್ಕಂಥ ಒಂದು ಮುಳಬಾಗಿಲು ತಾಲೂಕಿನಲ್ಲಿ ಈ ಅಂಜನಾದ್ರಿ ಬೆಟ್ಟದಲ್ಲಿ ಪುರಾತನ ಕಾಲದಿಂದ ಆದಿನಾಂಚಾರಮ್ಮ ಅಂತ ಒಂದು ತಾಯಿ ನೆಲೆಸಿದಾಳೆ. ಚೂರು ಕೆಳಗಡೆ ಪುರಾತನ ಕಾಲದಿಂದ ಕೂಡ ಈ ಆಲದ ಮರದ ಕೆಳಗಡೆ ಮುನೇಶ್ವರ ಸ್ವಾಮಿ ದೇವರನ್ನ ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈ ಮುನೇಶ್ವರ ಸ್ವಾಮಿ ಇಲ್ಲಿ ಸುಮಾರು ಅಂತ ಹೇಳಿದ್ರೆ 100 ವರ್ಷಗಳಿಂದ ಇಲ್ಲಿ ಮಣ್ಣಿನಲ್ಲಿ ಈ ಆಲದ ಮರದ ಕೆಳಗಡೆ ಮಣ್ಣಿನ ಆಕಾರದಲ್ಲಿ ಬೊಂಬೆ ಮಾಡಿ ಭಕ್ತಾದಿಗಳು ಅವರ ಅರಿಕೆಗಳನ್ನು ಇಲ್ಲಿ ಸಲ್ಲಿಸ್ತಾ ಇದ್ರು. ಇಲ್ಲಿ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಮುನಿ ಅಂತ ಹೇಳ್ತಾರೆ. ಈ ಕಲಿಯುಗದಲ್ಲಿ ಮುನೇಶ್ವರನ ಒಂದು ಶೌರ್ಯ ಪ್ರತಾಪ ಅಂತಕ್ಕಂಥದ್ದು ಜಾಸ್ತಿ ಕಲಿಯುಗದಲ್ಲಿ. ಈ ನಿಶಾಚರಗಳಿಗೆಲ್ಲ ಈ ಸ್ವಾಮಿ ಅಧಿಪತಿ. ರಾತ್ರಿ ಕಾಲದಲ್ಲಿ ಯಾಕೆ ಅಂತ ಹೇಳಿದ್ರೆ, ಸಮಯ ಸಾಯಂಕಾಲ 8-9 ಗಂಟೆ ಮೇಲೆ ಈ ಸ್ವಾಮಿಯ ಒಂದು ಪರಾಕ್ರಮತೆಯನ್ನ ಸ್ವಾಮಿ ಮೆರೀತಾರೆ. ಈ ನಿಶಾಚರಗಳಿಗೆಲ್ಲ ಈತ ಅಧಿಪತಿ ಆಗಿರೋದ್ರಿಂದ ಭೂತ ಪ್ರೇತ ಪಿಶಾಚಾದಿಗಳು ಕೂಡ ಈತ ಅಧಿಪತಿ. ಅದಕ್ಕೆ 12ರಿಂದ 3 ಗಂಟೆ ತನಕ ನಿಶಾಚರ ಕಾಲ ಅಂತ ಹೇಳ್ತೀವಿ. 3 ಗಂಟೆ ಮೇಲೆ ಬ್ರಹ್ಮ ಮುಹೂರ್ತ ಅಂತೀವಿ. ಆಮೇಲೆ ಉದಯ ಮುಹೂರ್ತ ಅಂತ ಹೇಳ್ಬಿಟ್ಟು ಶಾಸ್ತ್ರದಲ್ಲಿ ತಿಳಿಸಲಾಗುತ್ತದೆ.
ಈ ಒಂದು ಮುನೇಶ್ವರ ಸ್ವಾಮಿಯ ಒಂದು ವಿಶೇಷತೆ ಏನಪ್ಪಾ, ಏನಕ್ಕೆ ಭಕ್ತರು ಈ ಮುನೇಶ್ವರನನ್ನ ಅರ್ಕೆ ಮಾಡ್ಕೊಳ್ತಾರೆ, ಆತನ ಸೇವೆ ಮಾಡ್ತಾರೆ ಅಂತ ಹೇಳಿದ್ರೆ, ಮನೆಯಲ್ಲಿ ಸಂತಾನಹೀನತೆ ಇದ್ದ ಸಮಯದಲ್ಲಿ ಕೆಲವರಿಗೆ ಸಂತಾನ ಭಾಗ್ಯ ಇರಲ್ಲ, ಸಂತಾನ ಯೋಗ ಇರೋದಿಲ್ಲ, ಅಂತವರು ಮುನೇಶ್ವರನ ಸ್ವಾಮಿಗೆ ಅರ್ಕೆ ಮಾಡ್ಕೊಳ್ತಾರೆ. ನಮ್ಮನೆಯಲ್ಲಿ ಹೆಣ್ಣು ಮಗು ಆಗ್ಲಿ ಗಂಡು ಮಗು ಆಗ್ಲಿ ಜನನ ಆದ್ರೆ ನಿನ್ನ ಹೆಸರು ಇಡ್ತೀವಪ್ಪ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರನೇ ಕೆಲವರಿಗೆಲ್ಲ ಮುನಿಸ್ವಾಮಿ, ಮುನಿಯಪ್ಪ, ಮುನಿವೆಂಕಟಮ್ಮ, ಮುನಿಯಮ್ಮ ಈ ತರ ಎಲ್ಲ ಆ ಸ್ವಾಮಿ 2 ಅಕ್ಷರಗಳಿದೆ ನೋಡಿ. ಮುನಿ ಅಂತಕ್ಕಂಥದ್ದು ತುಂಬಾ ವಿಶೇಷತೆ, ತುಂಬಾ ವೈಬ್ರೇಷನ್ ಇರುತ್ತೆ ಆ ಇದರಲ್ಲಿ. ಈ ಮುನೇಶ್ವರನ ಒಂದು ಏನಾದ್ರೂ ಕೋಪಕ್ಕೆ, ರೋಷಾಗ್ನಿಗೆ ಯಾರಾದ್ರೂ ಒಳಪಟ್ರೆ ಆ ಸ್ವಾಮಿ ದೃಷ್ಟಿ ಏನಾದ್ರೂ ನಿಶಾಚರ ಕಾಲದಲ್ಲಿ ಈ ಒಂದು, ಯಾಕಂತ ಹೇಳಿದ್ರೆ 84 ಲಕ್ಷ ಕೋಟಿ ಜೀವಿಗಳು ಈ ಭೂಲೋಕದಲ್ಲಿ ವಾಸ ಮಾಡುತ್ತೆ, 84 ಲಕ್ಷ. ಈ ಸ್ವಾಮಿ ಒಂದು ದೃಷ್ಟಿ ಏನಾದ್ರೂ ಅಂತ ಅವ್ರ ಮೇಲೆ ಏನಾದ್ರೂ ಬಿದ್ದ ಸಂದರ್ಭದಲ್ಲಿ ಅವರಿಗೆ ಅಪಘಾತಗಳು, ವ್ಯಾಧಿಗಳು, ಅನಾರೋಗ್ಯ ಇತ್ಯಾದಿಗಳು ಕೂಡ ಆಗತ್ತೆ. ಅದೇ ತರ ಈತನಿಗೆ ಶ್ರೇಷ್ಠ ವಾಸಸ್ಥಾನ ಯಾವ್ದಪ್ಪ ಅಂತ ಹೇಳಿದ್ರೆ ಬಯಲು ಪ್ರದೇಶ ಆಗಿರಬೇಕು, ಗ್ರಾಮದಿಂದ ಆಚೆ ಕಡೆ. ನಾವು ಇವಾಗ ಇತರೆ ದೇವತೆಗಳೆಲ್ಲ ಕೂಡ ನಾವು ಹತ್ರದಲ್ಲಿ ನಾವು ಪೂಜೆ ಪುನಸ್ಕಾರ ಮಾಡ್ತೀವಿ. ಈ ಸ್ವಾಮಿನ ಮಾತ್ರ ಇಂಥ ಕಾಡಲ್ಲಿ, ಬಯಲು ಪ್ರದೇಶದಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ, ರಸ್ತೆ ಬದಿಯಲ್ಲಿ ಅಂತ ಒಂದು ಸ್ಥಳ ಈತನಿಗೆ ತುಂಬಾ ಇಷ್ಟ ಆಗತ್ತೆ. ಯಾಕಂತ ಹೇಳಿದ್ರೆ ಅಧಿಪತಿ ಆಗಿರೋದ್ರಿಂದ, ನಿಶಾಚರಗಳಿಗೆಲ್ಲ ಈತ ಅಧಿಪತಿ ಆಗಿರೋದ್ರಿಂದ ದೂರದಲ್ಲಿ ಈತ ವಾಸ ಮಾಡ್ತಾನೆ, ಸೇವೆಗಳನ್ನು ಪಡಿತಾನೆ. ಅದಕ್ಕೆ ಏನಾದ್ರೂ ಅಂತ ಒಂದು ಸಂದರ್ಭದಲ್ಲಿ ಅಪಘಾತಗಳು, ವ್ಯಾಧಿಗಳು, ಅಡಚಣೆ, ತೊಂದರೆ, ಶತ್ರು ಬಾಧೆ ಇತ್ಯಾದಿಗಳೇನಾದ್ರೂ ನಮಗೆ ಗೋಚರ ಆದಾಗ ತಕ್ಷಣ ನಾವು ಈ ಸ್ವಾಮಿಯ ಒಂದು ಸನ್ನಿಧಿಗೆ ಬಂದು ಹೇಳ್ತಾರಲ್ಲ ಪಚ್ಚೆ ಇಡೋದು ಅಂತ ಹೇಳ್ಬಿಟ್ಟು, ಆ ಒಂದು ಸೇವೆಯನ್ನು ಈ ಸ್ವಾಮಿಗೆ ಅರ್ಪಣೆ ಮಾಡಿ ನಿಂಬೆಹಣ್ಣು, ಬೂದುಗುಂಬಳ ಮತ್ತೆ ಮೊಸರನ್ನ, ಸಿಹಿ ಅನ್ನ ಇತ್ಯಾದಿಗಳನ್ನ ಆ ಸ್ವಾಮಿಗೆ ಅರ್ಪಣೆ ಮಾಡಿದ್ರೆ ಆತ ತಾನೆ ನಮಗೆ ಶಾಂತನಾಗಿ ನಮಗೆ ಒಳ್ಳೇದು ಮಾಡ್ತಾನೆ. ಕೆಲವರೆಲ್ಲ ಇನ್ನ ಬೇರೆ ರೀತಿಯಲ್ಲೂ ಕೂಡ ಸ್ವಾಮಿಗೆ ಅರಿಕೆ ಮಾಡಿಕೊಂಡು ಬೇರೆ ತರ ಎಲ್ಲ ಪ್ರಾಣಿಗಳನ್ನೆಲ್ಲ ಕೂಡ ಕೊಡ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥದ್ದೇ ಎಲ್ಲರಿಗೂ ಕೂಡ. ಈ ಒಂದು ಅಂಜನಾದ್ರಿ ಬೆಟ್ಟದಲ್ಲಿ ಈ ಒಂದು ಭಕ್ತಾದಿಗಳು ಇಲ್ಲಿ ಬಂದಿರತಕ್ಕಂಥ ಎಲ್ಲಾ ಭಕ್ತಾದಿಗಳು ಕೂಡ ತುಂಬಾ ಶ್ರದ್ಧಾ ಭಕ್ತಿಯಿಂದ ಸುಮಾರು ವರ್ಷಗಳಿಂದ ಸ್ವಾಮಿನ ಸೇವೆ ಮಾಡ್ತಾ, ಇತ್ತೀಚೆಗೆ ಒಂದು 2 ವರ್ಷಗಳ ಹಿಂದೆ ಹಳೇದಾಗಿರ್ತಕ್ಕಂಥ ಒಂದು ದೇವಾಲಯನ್ನು ಜೀರ್ಣೋದ್ಧಾರ ಮಾಡಿ ಹೊಸದಾಗಿ ನಿರ್ಮಾಣ ಮಾಡಿ ಇದನ್ನ ಅಭಿವೃದ್ಧಿ. ಈ ಸ್ಥಳಕ್ಕೆ ಯಾರೇ ಭಕ್ತರು ಪ್ರವೇಶ ಆಗಿ ಸ್ವಾಮಿಗೆ ಸೇವೆ ಮಾಡಿ ಅರಕೆಯನ್ನು ಮಾಡಿಕೊಂಡ್ರೆ ತಪ್ಪದೆ ಅವರಿಗೆ ವ್ಯಾಪಾರ, ವ್ಯವಹಾರ, ಸಂತಾನ, ವಿವಾಹ, ನಕ್ಷತ್ರ ದೋಷ, ಗ್ರಹ ದೋಷ ಇತ್ಯಾದಿಗಳು ಸಂಪೂರ್ಣವಾಗಿ ಇನ್ನೇನಪ್ಪ ಆ ಮಾನವನಿಗೆ ಇವನಿಗೆ ಆರೋಗ್ಯ ಸರೋಗೋದಿಲ್ಲ, ಇವನಿಷ್ಟೇ ಅಂತಕ್ಕಂಥವ್ರು ಕೂಡ ಬಂದು ಈ ಸನ್ನಿಧಿಯಲ್ಲಿ ಸೇವೆ ಮಾಡಿದ್ರೆ ಈ ಪರಮಾತ್ಮನಾಗಿರ್ತಕ್ಕಂಥ ಒಂದು ಮುನೇಶ್ವರನು ಅವ್ರಿಗೆ ಅನುಗ್ರಹ ಕೊಟ್ಟು ಆರೋಗ್ಯ ಭಾಗ್ಯ ಕೊಡ್ತಾನೆ ಅಂತಕ್ಕಂಥದ್ದು ಒಂದು ಪ್ರತೀತಿ.
ज्येष्ठराजं ब्रह्मणां ब्रह्मणस्पदारश्रुण्वन् तपस्वीरसादनमघस्माः जवानुस्मसङ्गाशङ्काश्रमेयं महद्भुतं तपोनं सर्वपापार्यं प्रणतोऽस्मि दिवाकरमुद्गस्वाहारं शिलां नमसमद्भवं नमामि शिशुमतिसोमं शम्भो मूढभूषणमुद्गस्वाहामि शनैश्चराय स्वाहा युवे स्वाहा वायुवे लोकपालकाय नमः कुबेराय स्वाहा कुबेराय लोकपालकाय అంతేనా पदे पदे वापी कूपादि जलादि समृद्ध्यर्थं रैतापि वर्धना కొంచెం
ಸುಮಾರು ಶತಮಾನಗಳಿಂದ ಕೆಲವರು ಗೋಚರ ಆಗಿಲ್ಲ ಮುಳಬಾಗಿಲು ತಾಲೂಕಿನಲ್ಲಿ. ಸುಮಾರು ಈ ಕಡೆ ಇರತಕ್ಕಂತ ಭಕ್ತರೆಲ್ಲ ಕೂಡ ಈ ಅಂಜನಾದ್ರಿ ಬೆಟ್ಟಕ್ಕೆ ಬಂದು ಭಾನುವಾರ, ಮಂಗಳವಾರ, ಗುರುವಾರ ಇತ್ಯಾದಿಗಳು ಬುಧವಾರದ ದಿನ ಬಂದು ಈ ಸ್ವಾಮಿನ ಸೇವೆ ಮಾಡಿ ಅವ್ರ ಇಷ್ಟಾರ್ಥಗಳೆಲ್ಲ ನೆರವೇರಿಸ್ಕೊಳ್ತಾ ಇದ್ದಾರೆ. ಇವತ್ತಿನ ದಿನ ದ್ವಿತೀಯ ವಾರ್ಷಿಕೋತ್ಸವ ಆಗಿರೋದ್ರಿಂದ ಈ ಒಂದು ದೇವಾಲಯದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿದ್ದೀವಿ. ಗಣಪತಿ ಪ್ರಾರ್ಥನೆ, ನವಗ್ರಹ ಶಾಂತಿ, ಕಳಶಾರಾಧನೆ, ಗಣ ಹೋಮ, ನವಗ್ರಹ ಹೋಮ ಸಮೇತ ಮುನೇಶ್ವರ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಪಂಚಾಮೃತ ಅಭಿಷೇಕ, ಮಂಗಳ ದ್ರವ್ಯಗಳಿಂದ ರುದ್ರಾಭಿಷೇಕ ಇತ್ಯಾದಿಗಳೆಲ್ಲ ಹಮ್ಮಿಕೊಂಡು ಸರಿಯಾಗಿ 12 ಗಂಟೆಗೆ ಪೂರ್ಣಾವತಿ ಸಮೇತ ಮಹಾಮಂಗಳಾರತಿ ಮಾಡಿ ಆ ತೀರ್ಥ ಪ್ರಸಾದಗಳನ್ನೆಲ್ಲ ಈ ಸ್ಥಳದಲ್ಲಿ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಭಕ್ತರು ಕೂಡ ಅಷ್ಟೇ ಈ ಸ್ಥಳಕ್ಕೆ ಆಗಮಿಸಿ ಆ ಒಂದು ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾದ್ರೆ ನಿಮಗೆ ಇಷ್ಟಾರ್ಥಗಳೆಲ್ಲ ನೆರವೇರಿಸ್ತಾನೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. समर्पयामि, अश्वारोहण समर्पयामि, ध्वजारोहण समर्पयामि।
కీర్తన సాగిన మీట వేరే జలకీర్తి ఇస్తారో అమ్ముకోండి. బాగుంది సభ. सर्वस्तावातिरात्रवत्तमहद्भवति सर्वस्य देवता अनुग्रह प्रसार सिद्धिरस्तो संस्थानं कर्णानिते कर्णयामार्ताण्डमारणे जातश्री नारायण नारायण ध्यान सावधान न अस्मानवा भवति जायमानो न शतमानं भवति शताय पिदतु ముందు కంది చెట్లు ఆడిని కానీ అక్కడ లోపల కదా అయ్యే ఫోన్ ఎత్తిరా